ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಟ್ರಿಪ್ ಟು ವಾಯ್ನಾಡ್. ಇದು ನಾನು ಈಗಾಗಲೇ ನನ್ನ ಲಾಸ್ಟ್ ವೀಡಿಯೋಸ್ನಲ್ಲಿ ಹೇಳಿದ ಹಾಗೆ ನಮ್ಮ ಟ್ರಿಪ್ನ ಡೇ 1ನಲ್ಲಿ ಪ್ಲ್ಯಾನ್ ಮಾಡಿದ್ದ ಥರ್ಡ್ ಟೆಂಪಲ್ ಬಗ್ಗೆ. ಅದೇ ಕುಂಬ್ಳೆನಲ್ಲಿ ಇರೋ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನನ ಸರೋವರ ಕ್ಷೇತ್ರ ಅಥವಾ ಕ್ರೊಕೊಡೈಲ್ ಟೆಂಪಲ್ ಅಂತ ಕೂಡ ಗುರುತಿಸಿ ಕರೀತಾರೆ. ಯಾಕೆ ಈ ದೇವಸ್ಥಾನನ ಸರೋವರ ಕ್ಷೇತ್ರ ಅಥವಾ ಕ್ರೊಕೊಡೈಲ್ ಟೆಂಪಲ್ ಅಂತ ಕರೀತಾರೆ ಅಂತ ನೀವು ನನಗೆ ಕೇಳಿದರೆ, ನಾನು ಈ ಟೆಂಪಲ್ ಬಗ್ಗೆ ಸ್ವಲ್ಪ ನಿಮಗೆಲ್ಲ ಹೇಳಬೇಕಾಗುತ್ತೆ. ಇನ್ನು ಈ ದೇವಸ್ಥಾನ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರೋ ಕುಂಬ್ಳೆ ಅನ್ನೋ ಪ್ಲೇಸಲ್ಲಿ ಇದೆ. ಇದು ಒಂದು ದೊಡ್ಡ ಸರೋವರದ ಮಧ್ಯೆ ಇರೋದ್ರಿಂದನೇ ಇದಕ್ಕೆ ಸರೋವರ ಕ್ಷೇತ್ರ ಅಂತ ಕರೀತಾರೆ. ಪುರಾಣಗಳಲ್ಲಿ ಹೇಳೋ ಪ್ರಕಾರ ಕೇರಳದ ತಿರುವನಂತಪುರಂನಲ್ಲಿ ಇರೋ ಅನಂತ ಪದ್ಮನಾಭ ಸ್ವಾಮಿಗೆ ಈ ದೇವಸ್ಥಾನವೇ ಮೂಲಸ್ಥಾನ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ತಿರುವನಂತಪುರಂನಲ್ಲಿ ಅಥವಾ ಬೇರೆ ಯಾವುದೇ ದೇವಸ್ಥಾನಗಳಲ್ಲಿ ಅನಂತ ಪದ್ಮನಾಭನನ್ನ ನೀವು ಶಯನ ಭಂಗಿಯಲ್ಲಿ ಮಾತ್ರ ನೋಡ್ಲಿಕ್ಕಾಗತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಮಾತ್ರ ನೀವು ಅನಂತ ಪದ್ಮನಾಭನನ್ನ ಕುಳಿತಿರೋ ಭಂಗಿನಲ್ಲಿ ನೋಡಬಹುದು. ಈ ದೇವಸ್ಥಾನ ತುಂಬಾನೇ ಹಳೆಯ ದೇವಸ್ಥಾನವಾಗಿದ್ದು, ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ 5 ಹೆಡೆ ಸರ್ಪದ ಮೇಲೆ ಕುಳಿತಿರುವ ಮೂರ್ತಿ ಇದೆ. ಕೆರೆ ಮಧ್ಯಭಾಗದಲ್ಲಿರೋ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಧ್ಯದಲ್ಲಿ ಅನಂತ ಪದ್ಮನಾಭನ ಮೂರ್ತಿ ಇದ್ದರೆ, ಅವನ ಎಡ ಮತ್ತು ಬಲಭಾಗದಲ್ಲಿ ಶ್ರೀದೇವಿ ಹಾಗೂ ಭೂದೇವಿಯ ಮೂರ್ತಿ ಇದೆ. ಅಷ್ಟೇ ಅಲ್ಲದೆ ಅದರ ಎದುರುಗಡೆ ಹನುಮಂತ ಹಾಗೆ ಗರುಡ ಮೊಣಕಾಲೂರಿ ದೇವರಿಗೆ ನಮಸ್ಕಾರ ಮಾಡ್ತಿರೋ ಹಾಗೆ ಮೂರ್ತಿ ಇದೆ. ಇದರ ಜೊತೆಗೆ ನಾಗಕನ್ನಿಕೆಯರ ವಿಗ್ರಹ ಕೂಡ ಇದೆ. ಇದೆಲ್ಲ ಸೇರಿ ಇಲ್ಲಿ ಒಟ್ಟು 7 ವಿಗ್ರಹಗಳಿದೆ. ಅಷ್ಟೇ ಅಲ್ಲ, ಈ ಎಲ್ಲ ವಿಗ್ರಹಗಳಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಅದೇನೆಂದರೆ, ಈ ಎಲ್ಲ ವಿಗ್ರಹಗಳನ್ನು ಕಡುಶರ್ಕರ ಪಾಕ ಹಾಗೆ 64 ರೀತಿಯ ಬೇರೆ ಬೇರೆ ಗಿಡ ಹಾಗೆ ಪ್ರಾಣಿಗಳ ಸಬ್ಸ್ಟೆನ್ಸಿಂದ ಕಲೆಕ್ಟ್ ಮಾಡಿರೋ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಮೆಟೀರಿಯಲಿಂದ ಮಾಡಿದ್ದಾರೆ. ಈ ಮೂರ್ತಿ ತಯಾರು ಮಾಡೋ ಮೊದಲು ಕದಿರ ಮರದ ತಿರುಳಿಂದ ಅಸ್ಥಿಪಂಜರದ ಹಾಗೆ ರೆಡಿ ಮಾಡಿ ಮೊದಲಿಗೆ ಶೂಲ ಪ್ರತಿಷ್ಠೆ ಅಂತ ದೇವರ ಪ್ರತಿಷ್ಠಾಪನೆ ಮಾಡಿ, ಅದರ ನಂತರ ಈ ಏನು ಪ್ರಾಣಿ ಹಾಗೂ ಸಸ್ಯಜನ್ಯದ ಲೇಪನ ಮಾಡ್ಕೊಂಡಿದ್ದಾರೆ ಅದನ್ನು ಸ್ಟೇಜ್ ಬೈ ಸ್ಟೇಜ್ ಈ ಅಸ್ಥಿಪಂಜರಕ್ಕೆ ಅಪ್ಲೈ ಮಾಡಿ ಅದರ ನಂತರ ಈ ವಿಗ್ರಹವನ್ನು ಪೂರ್ತಿಯಾಗಿ ರೆಡಿ ಮಾಡಿದಾರಂತೆ. ಇದೆಲ್ಲ ನಾನು ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಇನ್ನೊಂದು ಮಿರಾಕಲಸ್ ಕಥೆ ಇದೆ. ಅದೇ ಈ ದೇವಸ್ಥಾನದ ಸರೋವರದಲ್ಲಿರೋ ಮೊಸಳೆ ಬಗ್ಗೆ. ಅದೇನೆಂದರೆ, ಈ ದೇವಸ್ಥಾನದ ಸರೋವರದಲ್ಲಿ ಒಂದು ಮೊಸಳೆ ಇತ್ತಂತೆ. ಆ ಮೊಸಳೆ ಹೆಸರು ಬಬಿಯಾ ಅಂತ. ಈ ಬಬಿಯಾ ಮೊಸಳೆನ ಎಲ್ಲರೂ ಅನಂತ ಪದ್ಮನಾಭನ ಭಕ್ತ ಅಂತಾನೆ ನಂಬಿದ್ರು. ಯಾಕಂದ್ರೆ ಈ ಬಬಿಯಾ ಮೊಸಳೆ ದಿನಕ್ಕೆ 2 ಸಾರಿ ಸರೋವರದಿಂದ ಮೇಲ್ ಬಂದು ದೇವರ ಗರ್ಭಗುಡಿಗೆ ಹೋಗಿ ದೇವರ ದರ್ಶನ ಮಾಡಿ ಹೋಗ್ತಿತ್ತು. ಅಷ್ಟೇ ಅಲ್ಲ, ಇದು ಪೂರ್ತಿ ಶಾಕಾಹಾರಿಯಾಗಿತ್ತು. ಎಲ್ಲಿ ತನಕ ಅಂದರೆ, ಈ ಮೊಸಳೆ ಈ ಸರೋವರದಲ್ಲಿರೋ ಮೀನನ್ನು ಕೂಡ ಒಂದು ಸಲ ಸಹ ಹಿಡಿದು ತಿನ್ನಲಿಲ್ಲ. ಅಷ್ಟೇ ಅಲ್ಲದೆ ಇದು ತಿಂದಿದ್ದದ್ದು ಕೇವಲ ದೇವರ ಪ್ರಸಾದ ಮಾತ್ರ. ತುಂಬ ಮೊದಲು ಅಂದರೆ ಸಮ್ವೇರ್ ಇನ್ ದ ಇಯರ್ 1935ನಲ್ಲಿ ಬ್ರಿಟಿಷರ ಸೈನಿಕ ಒಬ್ಬ ಈ ಕೊಳದಲ್ಲಿದ್ದ ಒಂದು ಮೊಸಳೆಗೆ ಶೂಟ್ ಮಾಡಿ ಸಾಯಿಸಿದ್ರಂತೆ. ಈ ಮೊಸಳೆನ ಸಾಯಿಸಿದ ನಂತರ ಸ್ವಲ್ಪ ದಿನದಲ್ಲಿ ಈ ಬಬಿಯಾ ಮೊಸಳೆ ಈ ಕೊಳಕ್ಕೆ ಬಂದು ಸೇರ್ಕೊಂಡಿತ್ತು. ಈ ಬಬಿಯಾ ಮೊಸಳೆ ಬಂದು ಸೇರ್ಕೊಂಡಿದ್ದನ್ನು ಎಲ್ಲರೂ ದೇವರ ಚಮತ್ಕಾರ ಅಂತಲೇ ನಂಬಿದ್ರು. ಹಾಗೆ ಈ ಮೊಸಳೆ ಈ ಕೊಳದಲ್ಲಿ 70 ವರ್ಷ ತನಕ ಜೀವಿಸಿದ್ದು 2022 ಅಕ್ಟೋಬರ್ 22 ದಿನ ಈ ದೇವಸ್ಥಾನದಲ್ಲಿ ಅದು ತನ್ನ ಪ್ರಾಣತ್ಯಾಗ ಮಾಡಿತು. ಇಷ್ಟಕ್ಕೆ ಮುಗಿಲಿಲ್ಲ. ಇದಾಗಿ ಸರಿಯಾಗಿ 1 ವರ್ಷದ ನಂತರ ಅಂದರೆ 2023ರಲ್ಲಿ ಅಕ್ಟೋಬರ್ 1ಕ್ಕೆ ಇದೇ ಕೊಳದಲ್ಲಿ ಮತ್ತೊಂದು ಮೊಸಳೆ ಬಂದು ಪ್ರತ್ಯಕ್ಷ ಆಯಿತು. ಬಬಿಯಾ ಮೊಸಳೆ ಹಾಗೆ ಇದು ಕೂಡ ಇರೋದ್ರಿಂದ ಇದನ್ನು ಎಲ್ಲರೂ ಬಬಿಯಾನ ಪುನರ್ಜನ್ಮ ಅಂತಲೇ ಹೇಳ್ತಾರೆ. ಹೀಗೆ ನಾವು ಮಧೂರಿಂದ ಇಲ್ಲಿ ಬಂದು ರೀಚ್ ಆಗುವಾಗ ಅರೌಂಡ್ 3:34 ಆಗಿದ್ದರಿಂದ ನಮಗೆ ದೇವರ ದರ್ಶನ ಮಾಡೋಕ್ಕೆ ಸಿಗಲಿಲ್ಲ. ಆದರೆ ಈ ಮೊಸಳೆ ದರ್ಶನ ಮಾಡಿ ಮತ್ತೆ ಸ್ವಲ್ಪ ಹೊತ್ತಿಲ್ಲಿದ್ದು ನಾವಿಲ್ಲಿಂದ ಹೊರಟ್ವಿ. ಆಗಾಗಲೇ 4:30 ಕ್ರಾಸ್ ಆಗಿತ್ತು. ಸೊ ವಿ ವರ್ ವೆರಿ ಶ್ಯೂರ್ ನಾವು ವಾಯ್ನಾಡ್ ಹೋಗುವಾಗ ತುಂಬ ಲೇಟ್ ಆಗುತ್ತೆ ಅಂತ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಟು ಹ್ಯಾವ್ ಸಮ್ ನೈಸ್ ಗ್ರೀನ್ ವ್ಯೂಸ್. ಬಟ್ ನಿಜ ಹೇಳಬೇಕಾದ್ರೆ ಥ್ರೂ ಔಟ್ ದ ಜರ್ನಿ ನಂಗೆ ಯಾಕೋ ನಾನು ಅಂದ್ಕೊಂಡ ಹಾಗೆ ವಾಯ್ನಾಡ್ ನೋಡೋಕ್ಕೆ ಸಿಗುತ್ತೋ ಇಲ್ವೋ ಅಂತ ಅನಿಸ್ತಿತ್ತು. ಬಿಕಾಸ್ ನನಗೆ ಎಕ್ಸ್ಪೆಕ್ಟೇಷನ್ ಇದ್ದ ಹಾಗೆ ವ್ಯೂ ಒಂದು ಕೂಡ ಸಿಗ್ತಿರ್ಲಿಲ್ಲ. ಮೋರ್ ಓವರ್ ನಾವು ಹೋಗಿದ್ರು ತುಂಬಾ ನ್ಯಾರೋ ಆಗಿತ್ತು. ಹೈವೇ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಇನ್ಸ್ಟೆಡ್ ಬಿಡ್ಸಿ ಸಿಟಿನಲ್ಲಿ ಹೋಗ್ತಾ ಇದ್ದ ಹಾಗೆ ಫೀಲ್ ಆಗ್ತಿತ್ತು. ಹಾಗೆ ಒಂದು ಕಡೆ ಸ್ಟಾಪ್ ಮಾಡಿದಾಗ ನಮ್ಮ ಹತ್ರ ಒಬ್ಬರು ಮಾತಾಡ್ತಾ ಇದ್ದಾಗ ಕೇಳಿದರು, ವೈ ವಿ ಚೋಸ್ ದಿಸ್ ರೂಟ್ ಅಂತ. ಬಿಕಾಸ್ ಇದರ ಬದಲಿಗೆ ಮಡಿಕೇರಿ ರೋಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಆಗ ಗೊತ್ತಾಯಿತು ದಿಸ್ ಮೈಟ್ ಬಿ ಬಿಕಾಸ್ ವಿ ಚೋಸ್ ಟು ಗೋ ಟು ಕಾಸರಗೋಡ್ ಮತ್ತು ನಾವು ಅಲ್ಲಿಂದ ಹೊರಟಿದ್ದು. ಹಾಗೆ ತುಂಬಾ ಲೇಟ್ ಆಗಿತ್ತು. ಬೈ ದ ಟೈಮ್ ವಿ ರೀಚ್ಡ್ ಅವರ್ ರೂಮ್ ರೀಚ್ ಆದಮೇಲೆ ನೆಕ್ಸ್ಟ್ ಡೇ ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡುವಾಗ ವಿ ಫೈನಲಿ ಡಿಸೈಡೆಡ್ ಟು ಗೋ ಟು ಎಡಕಲ್ ಕೇವ್ಸ್. ಇಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಇತ್ತು. ಸೊ ನೆಕ್ಸ್ಟ್ ಡೇ ನಾವು ಟ್ರೆಕ್ ಹೋಗುವ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಇದೆಲ್ಲ ಪ್ಲ್ಯಾನ್ ಆಗುವಾಗ ಐ ವಾಸ್ ಫೈನಲಿ ವೆರಿ ಎಕ್ಸೈಟೆಡ್ ಟು ಸಿ ಹೌ ವಾಯ್ನಾಡ್ ಆ್ಯಕ್ಚುಲಿ ಈಸ್ ಅಂತ. ನಮ್ಮ ಡೇ 2 ವಾಯ್ನಾಡಲ್ಲಿತ್ತು. ಹಾಗೆ ಈ ಸೆಕೆಂಡ್ ಡೇ ಹೇಗಿತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಎವ್ರಿ ಒನ್ ಫಾರ್ ವಾಚಿಂಗ್.